ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದೆ ನೋಡ್ರಿ. ಇವತ್ತು ಏನಪ್ಪ ಅಂದ್ರೆ ಸಂಜೆ ಹೊತ್ತಿನೊಳಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಷ್ಟೊತ್ತು ಆಗಿದ್ದಿಲ್ಲ, ಯಾಕೋ ಸ್ವಲ್ಪ ಸುಸ್ತು ಅನ್ಸಕತ್ತು. ಸುಮ್ಮನೆ ಮಲ್ಕೊಂಡಿದ್ದೆ. ಒಂದು 5 ಗಂಟೆ ಸುಮಾರು ಎದ್ದು ಬಟ್ಟೆ ಅದೆಲ್ಲ ತೊಳೆದಾಕಿದೆ. ನೀನು ಸಂಜೆನ ಜಳಕ ಮಾಡಿದ್ವಿದ್ದು, ಮತ್ತು ಇವಾಗ ಬೆಳಗ್ಗೆ ಜಳಕ ಮಾಡಿದ್ವಿದ್ದು. ಹಿಂಗಾಗಿ ಬಟ್ಟೆ ತೊಳೆದು ಹಾಕಿ ಕುಂತೀನಿ ನೋಡ್ರಿ. ಸ್ವಲ್ಪ ಹಿಟ್ಟು ನಾದಿದೆ, ಚಪಾತಿ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಚಪಾತಿ ಅದು ಹಿಟ್ಟು ನಾದಿಟ್ಟಿನಿ. ಇನ್ನು ಪಲ್ಯ ಉಸಳಿಕಾಯಿ ಪಲ್ಯ ಮಾಡಬೇಕು, ಅನ್ನ ಮಾಡಬೇಕು, ಸಾಂಬಾರು. ಬೆಳಗ್ಗೆ ಅನ್ನ ಸಾಂಬಾರು ಮಾಡಿದ್ದೆ, ಸ್ವಲ್ಪ ಮಾಡಿದ್ದೆ ಅನ್ನ, ಇನ್ನೂ ಸ್ವಲ್ಪ ಐತ್ರಿ. ಈಗಿದ್ರೆ ಚಪಾತಿ ಹಿಟ್ಟು ನಾದಿಟ್ಟಿನಿ, ಚಪಾತಿ ಉಸಳಿಕಾಯಿ ಪಲ್ಯ, ಸ್ವಲ್ಪ ಅನ್ನ ಮಾಡಬೇಕು. ಇವಾಗ ದೇವ್ರ ಮುಂದೆ ದೀಪ ಹಚ್ಚಿದೆ. ಇಲ್ಲಿ ನೋಡ್ರಿ, ನಿನ್ನೆ ಶಿವನಿಗೆ ಹೊಡೆದಿರುವಂಥ ಕಾಯಿ ಅಯ್ಯೋ ನೋಡ್ರಿ, ಕೈ ಜಾರಿ ಬಿದ್ದುಬಿಡ್ತು. ಭಾಳ ಎಳೆ ಐತ್ರಿ. ಅದಕ್ಕೆ ಎಳೆ ಐತಿಲ್ಲ ಮಗನಿಗೆ ಇದು ಒಟ್ಟು ತೆಗೆದು ಕೊಟ್ರೈತೆ ನೋಡ್ರಿ. ಅಷ್ಟು ಎಳೆ ಐತೆ ನೋಡ್ರಿ. ಹಾಗಾಗಿ ಮಗನಿಗೆ ತೆಗೆದು ಕೊಟ್ರೈತೆ, ಇದು ತಿನ್ಕೊತ್ಕೊಂಡ್ಬರ್ತಾನೆ ಅಂತೇಳಿ ಹೊರಗೆ ತೊಗೊಂಬಂದಿ ನೋಡ್ರಿ. ನಾಳೆಗೆ ಅಕ್ಕಿ ನೆನೆಹಾಕ್ಬೇಕು. ಸ್ವಲ್ಪ ದೋಸೆ ಏನಾರ ಮಾಡಿದ್ರಾಯ್ತು ಅಂತ ಹೇಳಿ. ಈ ಹಸಿಕಾಯಿ ಇದ್ದು ಬಂದ್ರೆ ಚಟ್ನಿ ಭಾಳ ಚಂದ ಆಗತ್ತೆ ರೀ. ಹೀಗಾಗಿ ದೋಸೆ ಮಾಡಿದ್ರಾಯ್ತು ಅಂತೇಳಿ ನಾಳೆಗೆ ಒಂದಿಷ್ಟು ಅಕ್ಕಿ ನೆನೆ ಹಾಕ್ತೀನಿ. ಹಿಂಗೈತೆ ನೋಡ್ರಿ ಜೀವನ. ಹಂಗೆ ಸಾಗ್ತಾ ಇರಬೇಕು, ಮಾಡ್ತಾ ಇರಬೇಕು, ತಿಂತಾ ಇರಬೇಕು. ನಮ್ಮ ಮನೆ ಮುಂದೆ ನೋಡ್ರಿ ಫ್ಲಾಟ್ ಐತೆ ಅಂತ ಹೇಳಿದ್ನಲ್ಲ, ಅವ್ರು ಬುನಾದಿ ಓಡಿಸ್ಯಾರ ನೋಡ್ರಿ. ತೋರಿಸ್ತಿದ್ದಾರೆ ನೋಡ್ರಿ. JCB ತರಿಸಿ ಇದಿಷ್ಟು ಬುನಾದಿ ಓಡಿಸ್ಯಾರ ನೋಡ್ರಿ. ಆಯ್ತು ರೀ. ಧೂಳು ಆಡಿರ್ತದೆ. ಇನ್ನು ಮನೆ ಕಟ್ಟಕ್ಕೆ ಶುರು ಮಾಡಿದರು. ಇಷ್ಟು ದಿನ ಏನು ಅನಿಸಿದಿಲ್ಲ. ಇನ್ಮೇಲಿಂತ್ರ ಮನೆ ಹಬ್ಬಿಸ್ತಾರೆ, ಇನ್ನು ಮನೆ ಕಟ್ತಾರೆ. ಧೂಳ ಶುರು ಆಗೈತಿ. ಕೊಬ್ಬರಿ ಸುಲ್ದು ಕೊಡ್ತೀನಿ ನೋಡಿರಿ. ಒಗದು ಹಾಕಿನಿ. ಎಳೆ ಐತ್ಲಿ ನೋಡಿರಿ, ಅಂಥ ಮಗ ಅದ ನೋಡಿರಿ. ನಾವು ಆದ್ರೆ ಸಣ್ಣರಿದ್ದಾಗ ಎಳೆ ಇರಲಿ ಹೆಂಗೆ ಇರಲಿ, ಕಾಯಿ ಹಸಿಕಾಯಿ ಐತೆ ಅಂದ್ರೆ ಸುಮ್ಮನೆ ತಿಂದು ಬಿಡ್ತಿದ್ದೆವು. ನಮ್ಮ ಊರು ಬೈತಿದ್ರು. ನಾಳೆಗೆ ಏನರ ಮಾಡ್ಬೇಕಂತ ಇಟ್ಟಿನ್ಲೇ ನಾನು, ತಿಂದು ಕುಂತಿರಲಿ ಎಲ್ಲ ಒಟ್ಟು ಅಂತ ಬೈತಿದ್ರು. ಅಷ್ಟು ಬಡ್ಕೊಂಡು ತಿಂತಿದ್ದೆವು ನಾವು ಸಣ್ಣರಿದ್ದಾಗ. ಈಗ ತಿನ್ಬೇಕಂದ್ರೆ ಈಗ ತಿನ್ನಕ್ಕೆ ಹೊಟ್ಟೆನ ತಡ್ಕೊಲ್ಲ, ತಿನ್ನಕ್ಕೆ ಆಸಕ್ತಿ ಇಲ್ಲ ಈ ಸದ್ಯದ ಇದಕ್ಕೆ. ತಿನ್ನಪ್ಪ, ಎಳಿಕಾಯಿ ಐತಿ. ಬಾಳೆಹಣ್ಣು ಯಾಕೆ ತಿನ್ಬೇಕು ಈ ಸದ್ದು? ಅವು ಒಂದೊಂದು ಮಳ ಅದಾವ, ಅಟ್ಟು ಉದ್ದದವು ಬಾಳೆಹಣ್ಣು. ಬಾಳೆಹಣ್ಣು ಯಾಕೆ ತಿನ್ಬೇಕಪ್ಪ ಇವತ್ತಿನಾಗ? ನಾಳೆಗೆ ಬೆಳಗ್ಗೆ ಮತ್ತೆ ತಿಂದ್ರಾತಿದ್ದಿಲ್ಲನು, ಊಟ ಮಾಡ್ದಂಗೆ ಆಗೈತಿ ಈ ಸದ್ದದು. ಇಂಥ ಅಮ್ಮಗ ಅದಾರ ನೋಡ್ರಿ. ಇವಾಗೇನು ಕಲ್ಲು ತಿಂದ್ರೂ ದಕ್ಕಿಸ್ಕೋಬೇಕು ನೀವು. ಕಲ್ಲು ದಕ್ಕಿಸ್ಕೋಬೇಕು, ಹೊಟ್ಟೆಗ ಹಂಗಿರ್ಬೇಕು. ನೀವು ಸಣ್ಣ ವಯಸ್ಸಿನೊಳಗೆ ಎಷ್ಟು ತಿಂದ್ರೂ ಹೊಟ್ಟೆಗೆ ತುಂಬಿದ ಅಂತ ಅನ್ಬಾರ್ದು. ಹೌದು, ನಾವೆಲ್ಲ ಸಣ್ಣರಿದ್ದಾಗ ಹಾಗೆ ಇದ್ದೀವಪ್ಪ. ಆದ್ರೆ ಈಗ ಕುಂತೀವಿ, ಅಷ್ಟು ತಿನ್ನಕ್ಕೂ ಆಗಲ್ಲ, ಅಷ್ಟು ತಾಳಿಸ್ಕೊಳಕ್ಕೂ ಆಗಲ್ಲ ಹೊಟ್ಟೆಗೆ. ಹಿಂಗೈತೆ ನೋಡ್ರಿ ಈಗಿನ ಮಕ್ಳದು. ನಾವು ಕಲ್ಲು ದಕ್ಕಿಸ್ಕೊಂಡಿವಿ ಬಿಡ್ರಿ ನಾವು ಒಂದು ಟೈಮ್ನೊಳಗೆ ಸಣ್ಣರಿದ್ದಾಗ, ಅಂದ್ರೆ ಸ್ಕೂಲ್ ಡೇಸ್ನೊಳಗೆ. ಓಕೆ ಸ್ನೇಹಿತರೆ, ಕಡ್ಯಾಕ್ ಮಾಡಿ ಇಡ್ತೀನಿ ರೀ. ಮತ್ತೇನು ಮಾಡೋದು, ಇದನ್ನು ಕಡ್ಯಾಕ್ ಮಾಡಿ ತೆಗೆದಿಡ್ತೀನಿ. ಆಮೇಲೆ ಅವನೇ ತಿನ್ನಲ್ಲಕ್ಕ. ಕರೆಂಟ್ ಹೋಗೈತೆ ನೋಡ್ರಿ. ಏನು ಕರೆಂಟ್ ತೆಗಿತಾರ, ಏನು ಸುದ್ದಿ? 3 ಸಂಜೆ ಹೊತ್ತಿನಾಗ ಕರೆಂಟ್ ತೆಗೆದು ಕುಂದಿರ್ತಾರೆ ನಮ್ಮಲ್ಲಿ. ಓಕೆ, ಮತ್ತು ಚಪಾತಿ ಮಾಡೋ ಮುಂದೆ ಸಿಗ್ತೀನಿ ರೀ. ಹೆಂಗದವ ಸೊಳ್ಳಿ ಮುತ್ತು ಕೊಟ್ಟು ಹೊಲಕತ್ತವಲ್ಲ. ಈ ಬೆಳಗಿನ ಟೈಮಲ್ಲಿ ರೀ ಸ್ನೇಹಿತರೆ ನೋಡ್ರಿ, ಎದ್ದನ ಮಗನು ಈಗ ಬೆಳಕು ಹರಿಯಾಕತ್ತೈತಿ. ಎದ್ದು ಮತ್ತೆ ಎಷ್ಟೊತ್ತಾಯ್ತು. ಇವತ್ತು ಅಮಾವಾಸ್ಯೆ ಬೇರೆ ಐತಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ರೆ ಆರಾಮದ್ರ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದನೇ ಶುಭೋದಯ ಎಲ್ಲರಿಗೂ. ವಾಟ್ ಯಾಕಿಲ್ಲ ಬಿಡು ನೋಡ್ರಿ. ಎದ್ದನ ಮಗ ಎದ್ದು ಅಂಗಳಕ್ಕೆ ನೀರು ಹೊಡೆದನ. ಕರೆಂಟ್ ಇದ್ರೆ ಹೋಗಿಬಿಡ್ತು. ಪೈಪ್ ಹಿಡ್ದಿದ್ದ, ಕರೆಂಟ್ ಹೋಗಿಬಿಡ್ತು. ಚರ್ಗಿಲೇ ಹೊಡೆದನ ಆ ಕಡೆ ಈ ಕಡೆ. ಅಂಗಳಕ್ಕೆ ನೀರು ನಾವು ಎದ್ದೀವಿ. ಕಸ ಅದು ಅನ್ಬೇಕು. ನಿದ್ದೆ ಬರ್ತಾಯಿದೆ ಸ್ನೇಹಿತರೆ. ಇನ್ನು ಬೆಳಗಿನ ಜಾವದಲ್ಲೇ ನಿದ್ದೆ ಜಾಸ್ತಿ ಬರೋದು ನೋಡ್ರಿ. ಇನ್ನೂ ಕತ್ಲೈತಿ.
ಹೇಳಾರ ಯಾರು ಕೇಳಾರ ಯಾರೂ ಇಲ್ಲ ಊರಾಗ. ನಾವರ ಇದ್ರೆ ಅವತ್ತು ನಮ್ಮ ಇದ್ರ ಕೆಳಗೆ ಹಾಕ್ತಿದ್ದೆವು. ನಾವು ಆ ಕಡೆ ಮದ್ವೆಗೆ ಹೋಗಿದ್ವಿ. ಹಿಂಗಾಗಿ ಅವ್ರವ್ರು ಇದು ಬಿಡು, ಏನು ನಾವು ಎದಕ್ಕೆ ತಲೆ ಹಾಕೋಬೇಕು. ಏಯ್ ತಮ್ಮ, ಕಾಲಾಗ ಹಾಕೋ, ಹಾಗೆ ತಿರುಗಾಡ್ಬೇಡ. ಏಯ್ ಕಚ್ಚ ಪಚ್ಚ ಹಳ್ಳ ನಡ್ತಾವು. ಓಕೆ ಬರ್ರಿ ಕೆಲಸ ಮಾಡೋಣ. ಇನ್ನು ಮನೆ ಒಳಗಡೆ ಹೋಗೋಣ. ನೋಡ್ರಿ ಸೊಳ್ಳೆ ಹೋಗ್ತಾ ಒಳಗೆ ಅಂತೇಳಿ ಹೆಂಗೆ ಬಾಗ್ಲ ಹಾಕಿಬಿಟ್ಟೀನಿ. ಬೆಳಕು ಹರಿತಾ ಇದೆ ನೋಡ್ರಿ ಇವಾಗ ಚುಮ್ಮು ಚುಮ್ಮು ಅಂತೇಳಿ. ಟೈಮ್ ಬಂದ್ಬಿಟ್ಟು 6:20 ಆಗೈತಿ. 6:20 ಆದ್ರೂ ನೋಡ್ರಿ ಹೆಂಗೈತಿ ನಮ್ಮ ಕಡೆಗಿನ್ನ. ಏ ಪುಟ್ಟ್ಯಾ, ಏನು ಹಂದಿರ್ಗಿ ಹಂದಿ ಕಾಲ ಸಾಕಾಗಿಬಿಟ್ಟವು. ತಾಳಿ ಹೊಡ್ಲಿ ಬಟ್ಟೆ ತೊಳೆದು ಹಾಕಬೇಕು. ಇಲ್ಲಿಟ್ಟಿದ್ದೀವಿ ನೋಡ್ರಿ. ನಿನ್ನೆ ನೀರು ತುಂಬಿದ್ದಿಲ್ಲ ಡ್ರಮ್ನಾಗ, ಹಿಂಗಾಗಿ ಇನ್ನೊಂದು ಸ್ವಲ್ಪ ಮಗನು ಯಜಮಾನ್ರು ಇಲ್ಲೇ ಕುಂತು ಇವತ್ತು ತೊಳೆದು ಹಾಕ್ಬೇಕು. ಕರೆಂಟ್ ಅಂತೂ ಹೋಗೈತಿ. ನೀರಿಗೆ ಹಚ್ಬೇಕ್ರಿ. ಇಲ್ಲೇ ನೋಡ್ರಿ ನಾವು ನೀರಿಗೆ ಹಚ್ಚೋದು. ಕರೆಂಟ್ ಹೋದಾಗ ಇಲ್ಲಿ ಒಲೆ ಹಾಕಿಬಿಟ್ಟಿನಿ. ಇಲ್ಲೇ ನೀರು ಹಚ್ಚೋದು. ನೀರೇನದ ಇಲ್ಲಿದೇನೆ ತೋಡ್ತಾರೆ, ನೀರು ತೋಡ್ಕೆ ಕೊಡ್ತಾರೆ. ಹಂಗೆ ಇಲ್ಲಿ ತೊಳೋದು, ತೊಗೊಂಡು ಆ ಕಡೆ ಒಳಗೆ ಹೋಗೋದು ನೋಡ್ರಿ. ನಿನ್ನೆ ಬಟ್ಟೆ ಎಲ್ಲ ತೊಳೆದು ಹಾಕಿದ್ದು ಇಷ್ಟೇ. ಬೆಳಗ್ಗೆ ಜಾಕ ಮಾಡೋ ಮುಂದೆ ತೊಗೊತೀವಿ ನೋಡ್ರಿ. ಇಷ್ಟೇ ಎಲ್ಲ ಇವಾಗದು ಇಲ್ಲಿ ತಂತಿಗೆ ಹಾಕಿಬಿಡ್ತೀವಿ. ಶಿವ 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 ನೋಡ್ರಿ. ನಿನ್ನೆ ದೇವ್ರಿಗೆ ಇಲ್ಲೇ ಮತ್ತೊಂದು ದೀಪ ಹಚ್ಚಿಟ್ಟಿದ್ನಲ್ಲ, 2 ದಿನ ಹಚ್ಚಿಡ್ತೀವಲ್ಲ, ಅದೊಂದು ಡಬ್ಬಿ ಬಂದು ತೊಗೊಂಡೋಗ್ಬೇಕು. ಪಣತಿ ನೋಡ್ರಿ. ಇನ್ನು ಹಾಸಿ ತೆಗಿಬೇಕು. ಒಳಗೆ ಹೋಗಂಬರ್ರಿ. ಹಂಗೆ ಕೆಲಸ ಭಾಳ ಅದಾವ. ಈಗ ಬಾಗಿಲು ತೆಗೆದುಬಿಟ್ರೆ ಸೊಳ್ಳೆಗಳು ಕಂಡಪಟ್ಟಿ ಹರ್ಕೊಂತಿರ್ತಾವೆ. ಬಾಳೆಹಣ್ಣು ನೋಡ್ರಿ ಇಟ್ಟು ದೊಡ್ಡ ತೊಗೊಂಬಂದಾರ. ಉಳ್ಳಾಗಡ್ಡಿ ನೋಡ್ರಿ ಹಂಗೆ ಮೊಳಕೆ ಬರಕತ್ಬಿಟ್ಟವ. ಅಡುಗೆ ಮನೆ ಒಳಗೆ ಹೋಗೋಣ ಬರ್ರಿ. ಎಲ್ಲ ಅಲ್ಲೇದಲ್ಲೇ ಇಟ್ಟಿವಿ. ಈಗ ಅಷ್ಟು ಬಾಂಡೆ ಅದು ತೊಳಿಬೇಕು ನೋಡ್ರಿ. ಎಲ್ಲ ಗ್ಯಾಸಿನ ಕಟ್ಟೆ ಕ್ಲೀನ್ ಮಾಡ್ಕೋಬೇಕು. ಅಷ್ಟು ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಕಸ ಅದು ಹುಡುಕೊಂಡು. ಓಕೆ ಸ್ನೇಹಿತರೆ ನೋಡ್ರಿ, ಇವಾಗ 1 kg ಗೆಣಸು ತೊಗೊಂಡಿದ್ವಲ್ಲ, ಅದು ಅಷ್ಟು ಸುಲಿದಿಟ್ಟಿದ್ದೀನಿ. ಇವತ್ತು ಅಮಾವಾಸ್ಯೆ ಅಲ್ವಾ, ಗೆಣಸಿನ ಹೋಳಿಗೆ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಇಲ್ಲಿ ನೋಡ್ರಿ ಗೆಣಸು ಎಲ್ಲ ಸೊಟ್ಟಿ ಸುಲ್ಕೊಂಡಿದ್ದೀನಿ. ಇವಾಗ ಏನೈತಿ, ಇದು ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊಳಕತ್ತೀನಿ ನೋಡ್ರಿ. ಅಂದ್ರೆ ಪೂರ್ತಿ ನುಣ್ಣಗಾಗತ್ತೆ ರೀ. ಇದು ಒಟ್ಟು ಸ್ಮ್ಯಾಶ್ ಮಾಡಿಕೊಂಡು ಬೆಲ್ಲ ಹಾಕಿ ಮತ್ತೆ ಸ್ಮ್ಯಾಶ್ ಮಾಡೋದಿರ್ತೈತಿ. ಈ ಥರ ಐತೆ ನೋಡ್ರಿ. ಹಾಲು ಹಾಕಿದ್ರೆ ಹೋಳಿಗೆ ಬರ್ತಾವನು? ಬರಲ್ಲ, ಗಟ್ಟಿ ಆಗ್ಬೇಕು ಹೂರ್ಣ. ಇದು ಭಾಳ ಮೆತ್ತಗಾಗ್ತದೆ. ಇದು ಬ್ಯಾಳಿ ಹೂರ್ಣ ಆತಂಗೆ ಆಗಲ್ಲ ಇದು. ಓಕೆ ಸ್ನೇಹಿತರೆ ನೋಡ್ರಿ, ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಇಟ್ಟಿದ್ದೀನಿ ನೋಡ್ರಿ. ಅದು ಬೆಲ್ಲ ಹಾಕ್ತೀನಿ, ಇದಕ್ಕೆ ಪೌಡ್ರ್ ಮಾಡಿಕೊಂಡು, ಅಂದರೆ ಸಣ್ಣ ಜಜ್ಜಿಬಿಟ್ಟು ಹಾಕ್ತೀನಿ. ಇವಾಗ ನೋಡ್ರಿ ಇದೆಷ್ಟು ಮಾಡ್ಕೊಂಡು ಸಿಗ್ತೀನಿ ರೀ. ಇದಷ್ಟೆಲ್ಲ ಸ್ಮ್ಯಾಶ್ ಮಾಡ್ಕೊತೀನಿ. ಅಷ್ಟು ಮಾಡ್ಕೊಂಡ್ಮೇಲೆ ಸಿಗ್ತೀನಿ. ಓಕೆ ಸ್ನೇಹಿತರೆ, ಇವಾಗ ನೋಡ್ರಿ ಬೆಲ್ಲ ಅದು ಎಲ್ಲ ಹಾಕಿ ಸ್ಮ್ಯಾಶ್ ಮಾಡಿದ್ದೀನಿ ನೋಡ್ರಿ. ಅಷ್ಟು ನುಣ್ಣಗಾಗೈತಿ. ಏನು ಬೆಲ್ಲದ ಹಳ್ಳ ಒಂದು ಸ್ವಲ್ಪ ಉಳ್ಕೊಂಡಿಲ್ಲ, ಹಂಗೆ ಸ್ಮ್ಯಾಶ್ ಮಾಡೀನಿ. ಹೂರ್ಣ ರೆಡಿ ಆಯಿತು. ಇದನ್ನೆಲ್ಲ ಆ ಕಡೆ ತೆಗೆದಿಟ್ಟು ಇನ್ನು ಹಿಟ್ಟು ನಾದ್ಕೊತೀನಿ ರೀ. ಹಿಟ್ಟು ಹದವಾಗಿ ನಾದ್ಕೊಂಡು ಇನ್ನು ಹೋಳಿಗೆ ಮಾಡೋದೆ ನೋಡ್ರಿ. ನೋಡ್ರಿ ರೆಡಿ ಆಯಿತು ಹೂರ್ಣ. ಇದೇನಪ್ಪ ಅಂದ್ರೆ ಇದೊಂದು ಸಣ್ಣ ಪೀಸ್ ಸೈಡಿಗೆ ಇತ್ತು ಇಲ್ಲಿ ಪ್ಲೇಟ್ನೊಳಗೆ, ಅದನ್ನೇ ಅದ್ರಾಗ ಹಾಕಿ ನೋಡ್ರಿ ಹೂರ್ಣ ರೆಡಿ ಐತಿ. ಓಕೆ ಸ್ನೇಹಿತರೆ ನೋಡ್ರಿ, ಇವಾಗ ನೈವೇದ್ಯಕ್ಕೆ ನೈವೇದ್ಯ ಮಾಡಬೇಕಲ್ವ, ಅದಕ್ಕೆ ನೋಡ್ರಿ ಶಾವಿಗೆ ಹುರಿದಿಟ್ಕೊಂಡಿದ್ದೀನಿ. ಶಾವಿಗೆ ಪಾಯಸ ಮಾಡ್ತೀನಿ ನೈವೇದ್ಯಕ್ಕೆ. ಆಮೇಲೆ ಇಲ್ಲಿ ಬಂದ್ರೆ ಅನ್ನ, ಮೀಸಲನ್ನ, ಇವೆರಡೂ ಮೀಸಲು ಮಾಡ್ತೀನಿ ರೀ. ಗೆಣಸಿನ ಹೋಳಿಗೆ ಅಂತ ಏನು ಅಂದಲ್ರಿ ಮಗ ಗೊತ್ತಿಲ್ಲರ್ದೇ
ತಿಂದುಬಿಟ್ಟನ ಅದನ್ನು. ಹಾಗಾಗಿ ಅದು ನೈವೇದ್ಯಕ್ಕೆ ಬರೋಂಗಿಲ್ಲ. ಹಾಗಾಗಿ ನೈವೇದ್ಯಕ್ಕೆ ಶಾವಿಗೆ ಪಾಯಸ ಮತ್ತು ಅನ್ನ ಮಾಡ್ತೀನಿ ನೋಡಿರಿ. ಒಂದು ಬಾಳೆಹಣ್ಣು ಇಟ್ಕೊಂಡಿದ್ದೀನಿ. ಈ ಬಾಳೆಹಣ್ಣು ತಿಂದುಬಿಟ್ಟು ಎಲ್ಲ ಕೆಲಸ ಮುಗಿಯೋವರೆಗೂ ಏನು ಇದಾಗಂಗಿಲ್ಲ. ಇದೊಂದು ಬಾಳೆಹಣ್ಣು ತಿಂದುಬಿಡ್ತೀನಿ ನೋಡಿರಿ. ಓಕೆ. ಆಮೇಲೆ ಅಲ್ಲಿ ಬಂದರೆ ಹಿಟ್ಟು ನಾದಿಟ್ಟಿನಿ. ಇಲ್ಲಿ ಬೇಳೆ ಕುದಿಸಿಟ್ಟಿನಿ. ಸಾಂಬಾರು ಮಾಡಬೇಕು ನೋಡಿರಿ. ಬೇಳೆ ಕುದ್ದೈತಿ ಹಣ್ಣಾಗ. ಮತ್ತು ಶಾವಿಗೆ ಪಾಯಸ ಅದು ಮಾಡಿ ಪೂಜೆ ಮಾಡೀನಿ ರೀ. ಈಗ ನಾನೇ ಜಲ್ದಿ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿದ್ದೀನಿ. ಇವಾಗ ನೈವೇದ್ಯ ಮಾಡಿ ಕಾಯಿ ಹೊಡಿಬೇಕು ರೀ, ಅಮಾವಾಸ್ಯೆ ಅಲ್ಲ. ಹೀಗಾಗಿ ಇದನ್ನು ಮಾಡಿ ಸಿಗ್ತೀನಿ ರೀ. ಓಕೆ ಸ್ನೇಹಿತರೆ, ನೋಡಿರಿ ಇವಾಗ ಕುರುಡಿಗೆ ಕರಿತಾ ಇದ್ದೀನಿ. ಇಷ್ಟಿಷ್ಟೇ ಇರ್ತಾವೆ, ಎಷ್ಟು ದೊಡ್ಡದಾಗಿ ಅಳತಾವೆ ನೋಡಿ. ವಿಡಿಯೋ ತಗೋಪಟ್ಟೆ ಪೇಷಂಟ್ ಅವು ಆಮೇಲೆ ಹೇಳಕತ್ತು ನೋಡ್ರಿ. ಒಂದಿಷ್ಟಿಷ್ಟೇ ನೋಡೋದಕ್ಕೆ ಇಷ್ಟಿಷ್ಟೇ ಅದಾವಲ್ಲ ನೋಡ್ರಿ, ಅಷ್ಟಿಷ್ಟು ದೊಡ್ಡ ಆಗ್ತಾವೆ ನೋಡ್ರಿ. ಹೋದ ವರ್ಷ ಮಾಡಿಟ್ಟದವ್ರಿ, ಈ ವರ್ಷ ಮಾಡ್ಬೇಕು. ಮತ್ತೆ ಈ ವರ್ಷ ಈ ರೆಸಿಪಿ ಈ ಥರ ಬೆಳ್ಳಗಾಗಿ ಚೆಂದಾಗಿ ಗಾಲಿ ಒಟ್ಟು ಸ್ವಲ್ಪ ಮುರಿದೇನೆ ಈ ಥರ ಬರಬೇಕು ಅಂತಂದ್ರೆ ಇದಕ್ಕೊಂದು ಟ್ರಿಕ್ ಐತ್ರಿ. ಅದು ನಿಮಗೆ ಬೇಕು ಅಂತಂದ್ರೆ ವಿಡಿಯೋ ಮಾಡಿ ಹಾಕ್ರಿ ಅಂತ. ಎಷ್ಟು ಜನರಿಗೆ ಈ ವಿಡಿಯೋ ಬೇಕಾಗುತ್ತೆ ಕಮೆಂಟ್ ಹಾಕ್ರಿ. ನಾನು ನೆಕ್ಸ್ಟ್ ಇವು ಮಾಡ್ತೀನಲ್ಲ, ಇದು ಅಕ್ಕಿ ಸಂಡಿಗೆ ಮಾಡ್ತೀನಿ, ಆಮೇಲೆ ಆಲೂ ಚಿಪ್ಸ್ ಮಾಡ್ತೀನಿ, ರವೆಯಿಂದ ಸಂಡಿಗೆ ಮಾಡ್ತೀನಿ, ರವೆಯಿಂದ ಹಪ್ಪಳ ಮಾಡ್ತೀನಿ, ಸಾಬುದಾನಿ ಹಪ್ಪಳ ಮಾಡ್ತೀನಿ. ಇಷ್ಟು ಮಾಡಿರ್ತೀನಿ ನೋಡ್ರಿ. ಅಂದ್ರೆ ಒಂದು ವರ್ಷದವರೆಗೂ ಹಿಂಗೆ ಏನಾದರೂ ಸ್ವೀಟ್ ಮಾಡಿದಾಗ ಕರು ತಿನ್ನೋದಕ್ಕಾಗುತ್ತೆ ನೋಡ್ರಿ. ಯಾರಿಗೆಲ್ಲ ವಿಡಿಯೋ ಬೇಕು ಕಮೆಂಟ್ ಹಾಕ್ರಿ, ರೆಸಿಪಿ ಹಾಕ್ತೀನಿ ಅಂತ. ಇದ್ರದ್ದು ಕೂಡ ಅಕ್ಕಿ ಸಂಡಿಗೆ ಇಷ್ಟು ಬೆಳ್ಳಗೆ ಬರೋದಕ್ಕೆ ಏನು ಕಾರಣ, ಆಮೇಲೆ ಸ್ವಲ್ಪನೂ ಮುರಿದೇನೆ ಹೆಂಗೆ ಗಾಲಿ ಅದಾವೆ ಹಂಗೆ ಅದಾವೆ ನೋಡ್ರಿ. ಏನು ಸ್ವಲ್ಪನೂ ಕಟ್ಟಾಗಿಲ್ಲ. ಈ ಥರ ಸ್ವಲ್ಪನೂ ಕಟ್ ಆಗದೇನೆ ಇದೇ ಥರನೇ ಒಣಗಿ ಇದೇ ಥರನೇ ಇರಬೇಕು ಅಂತಂದ್ರೆ ಅದಕ್ಕೊಂದು ಟ್ರಿಕ್ ಐತ್ರಿ. ಅದು ಏನಂತ ಹೇಳ್ತೀನಿ ಅಂತ. ಯಾರಿಗಾದರೂ ಸಂಡಿಗೆ ನೀವು ಹೆಂಗೆ ಮಾಡಿರಿ ಅಕ್ಕ ಅಂತ ಅನ್ನೋದಾದ್ರೆ ಕಮೆಂಟ್ ಹಾಕ್ರಿ, ತೋರಿಸ್ತೀನಿ ಅಂತ. ನಿಮ್ಗೆ ಒಂದು ಸಾರಿ ಮಾಡಿಬಿಟ್ಟೆ ತೋರಿಸ್ತೀನಿ ಅಂತ. ಬೇಸಿಗೆ ಇನ್ನೇನು ಇದು ಬೇಸಿಗೆನೇ. ಇದು ಮತ್ತು ಶಿವರಾತ್ರಿ ಆಯ್ತಲ್ಲ ಬೇಸಿಗೆನೇ. ಎಲ್ಲ ಥರ ರಿಬ್ಬನ್ ಹಪ್ಪಳ, ಆಮೇಲೆ ಅವು ಎಳೆ ಸೇವ್ ಥರ ಬರ್ತೈತ್ರ ಇದ್ರ ಹಪ್ಪಳ, ಆಮೇಲೆ ಚಕ್ಲಿ ಥರ ಬರ್ತೈತ್ರ ಆ ಹಪ್ಪಳ ಎಲ್ಲನೂ ಹಾಕಿದ್ದೀನಿ. ಎಲ್ಲನೂ ಒಂದೊಂದು ಥರ ಹಾಕಿಬಿಡೋದು. ನಾವು ಮನೆಗಡೆ ಮಾಡಿದ್ವಿ ಹಪ್ಪಳ. ಈ ಸರಿ ನೀನು ಕರ್ಕೊಂಡೇ ಹಾಕ್ತೀನಿ. ಎಲ್ಲ ಒಯ್ದಿಡೋದು ತಂದಿಡೋದು ನೀನೇ ಮಾಡಕತ್ತೀನಿ. ಹೊಡೆದು ಕಾಲು ಸುಟ್ಕೊಂಡಿದ್ದು ಇದು ನೋಡ್ರಿ, ಇದು ಚಕ್ಲಿ ಹಪ್ಪಳ, ಗಾರಿಗೆ ಹಪ್ಪಳ ಅಂತೀವಿ ನಾವು. ಇದು ಗಾರಿಗೆ ಸಂಡಿಗೆ, ಇದು ರಿಬ್ಬನ್ ಸಂಡಿಗೆ. ಇದು ಹಾಕೋ ಬಾಗ್ಲ ಮುಂದಕ್ಕೆ ಮಾಡಿ ದೇವ್ರ ಮುಂದೆ ಫೋಟೋ ತೊಗೊಂಡು ಇದು ಓಕೆ ಸ್ನೇಹಿತರೆ, ಇವತ್ತು ಅಮಾವಾಸ್ಯೆ ದಿನ ಲಾಗು. ದೇವ್ರ ಪೂಜೆ ಆಗೈತಿ, ತೋರಿಸಿ ನೋಡ್ರಿ. ದೇವ್ರ ಪೂಜೆ, ನೈವೇದ್ಯ, ಕಾಯಿ ಎಲ್ಲ ಆಗೈತಿ ನೋಡ್ರಿ. ಇವಾಗ ಏನೈತಿ ಅಂತಂದ್ರೆ ಸಂಡಿಗೆ ಕರಿಯೋದಾಗೈತಿ, ಅನ್ನ ಆಗೈತಿ, ಸಾಂಬಾರು ಆಗೈತಿ, ಪಲ್ಯ ಮೊಳಕೆ ಕಾಳು ಪಲ್ಯ ಸಂಜಿನ ಮಾಡಿದ್ನಲ್ರಿ, ಐತಿ ಮೊಳಕೆ ಕಾಳು ಪಲ್ಯ. ಆಮೇಲೆ ನೋಡ್ರಿ ಶಾವಿಗೆ ಪಾಯಸ, ನೈವೇದ್ಯಕ್ಕಂತೆ ಶಾವಿಗೆ ಪಾಯಸ ಮಾಡಿದೆ. ಇವಾಗ ಏನೈತಿ ಇನ್ನು ಹೋಳ್ಗೆ ಒಂದೇ ಮಾಡ್ಬೇಕು ನೋಡ್ರಿ. ಹೋಳ್ಗೆ ಒಂದು ಮಾಡಬೇಕು. ಹೋಳ್ಗಿದು ಸಣ್ಣನೂ ಮಾಡಿಟ್ಟಿನಿ. ಇವಾಗ ಮಗನೂ ಯಜಮಾನ್ರು ಸೇರಿಬಿಟ್ಟು ಕಾರು ಬೈಕು ಕ್ಯಾನಲ್ಗೆ ತೊಳ್ಕೊಂಬರೋದಕ್ಕಂತೆ ತೊಗೊಂಡು ಹೋಗ್ಯಾರ. ಅವ್ರು ಬಂದು ಅಲ್ಲೇ ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಹೇಳ್ಯಾರ. ಅವ್ರು ಬಂದ ಬಳಿಕ ಬಿಸಿ ಬಿಸಿ ಹೋಳಿಗೆ ರೆಡಿ ಮಾಡಿ ಕೊಡೋದು ನೋಡ್ರಿ. ಓಕೆ ಸ್ನೇಹಿತರೆ, ನೋಡ್ರಿ ಮಾಡಾಕತ್ತೀನಿ ಗೆಣಸಿನ ಹೋಳಿಗೆ. ಇಲ್ಲಿ ನೋಡ್ರಿ ಹಂಗೆ ಇಲ್ಲಿ ಬಂದ್ರೆ ನೋಡ್ರಿ ಚಂದ ಬರಾಕತ್ತಾವ್ರಿ. ಏನು ಸ್ವಲ್ಪ ಕೈ ಗಂಟಲ್ಲ ಮೈ ಗಂಟಲ್ಲ, ಭಾರಿ ಅಂದ್ರೆ ಭಾರಿ ನೈಸ್ ಬರಾಕತ್ತಾವ ಹೋಳಿಗೆ ನೋಡ್ರಿ. ಚಂದ ಮೆತ್ತಗತ್ತವ್ರಿ ಇವು. ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗ್ತಾವೆ. ಭಾಳ ನಾಜೂಕಾಗಿ ತಿರುವಿ ಹಾಕಬೇಕು. ಹಾಂ, ಒಂದ್ರ ಮ್ಯಾಗ ಒಂದು ಹಾಕ್ಬಿಡದ್ರಿ ಸುಡವು. ಅದ್ರ ಮ್ಯಾಗ ಒಂದು ಹಾಕಿಬಿಟ್ರೆ ಏನು ಮಾಡ್ತಾವೆ, ಹತ್ಕೊಂಡ್ಬಿಡ್ತಾವೆ ಜಲ್ದಿ ಒಂದಕ್ಕೊಂದು. ಬರೀ ಇದೊಂದು ತಿಳ್ಕೊಂಬರ್ತೀನಿ.
ಓಕೆ ಸ್ನೇಹಿತರೆ ನೋಡಿರಿ ಇಷ್ಟೊಂದು ಹೋಳಿಗೆ ಅದು ಒಂದು 8-10 ಹೋಳಿಗೆ ಅದು ನೋಡಿರಿ 1 kg ಗೆಣಸಿನೊಳಗೆ ಒಂದು 8-10 ಹೋಳಿಗೆ ಅದು ನಾ ದೊಡ್ಡ ಮಾಡ್ತೇನೆ ರೀ ಹಿಂಗಾಗಿ 8-10 ನೀವು ಸಣ್ಣ ಮಾಡ್ತಿದ್ರಿ ಅಂದ್ರೆ ಒಂದು 20 ಹೋಳಿಗೆ ಆದ್ರೆ ಆತಾವ ಬಿಡ್ರಿ ನೋಡಿರಿ ಯಾವಾಗಲೂ ನಾನು ಹೋಳಿಗೆಗಳು ನೋಡಿರಿ ದೊಡ್ಡ ಹೋಳಿಗೆ ನೋಡಿರಿ ಎಷ್ಟೆಷ್ಟು ದೊಡ್ಡ ಹೋಳಿಗೆ ಮಾಡಿರ್ತೀನಿ ಹಿಂಗಾಗಿ ಒಂದು 8-10 ಹೋಳಿಗೆ ಆಗ್ಯಾವ ನೋಡಿರಿ ಹಂಗೆ ಈಗ ಸದ್ದಿದ್ರೆ ಚಪಾತಿ ಮಾಡಕತ್ತೀನಿ ನೋಡಿರಿ ಈಗ ಅದಿಟ್ಟು ಹಿಟ್ಟು ಚಪಾತಿ ಮಾಡಿಬಿಡ್ತೀನಿ ಬರ್ರಿ ಊಟ ಮಾಡಮ್ಮ ಗೆಣಸಿನ ಹೋಳಿಗೆ ಮಗ ಈಗ ಬಂತು ನೋಡ್ರಿ ಈಗ ಬಂದ ಮಗ ಕಾಲು ತೊಳ್ಕೊಂಬಲ್ಲ ಕೆನಲ್ಗೆ ಹೋಗಿದ್ರು ಅವನು ಕೂಡ ನಾನು ಊಟ ಮಾಡಕತ್ತೀನಿ ನೋಡ್ರಿ ಬರ್ರಿ ಊಟ ಮಾಡಮ್ಮ ಇದು ಉಸಳಕಾಯಿ ಪಲ್ಯ ಐತಿ ಹಗ್ಗ ಮತ್ತು ತಿಪ್ಪಿಕಾಯಿ ಪಲ್ಯ ಮಾಡಿದ್ ನೋಡ್ರಿ ಯಾವತ್ತು ಬೇಕಾದ್ರೆ ಹಚ್ಕೊಂಡು ಅದು ಅನ್ನ ಐತಿ ಬೇಳೆ ಸಾಂಬಾರು ಐತಿ ಇಷ್ಟು ಕುರುಡಿಗೆ ಅದಾವ ಸ್ವಲ್ಪ ಸೈಡಿಗೆ ಉಸಳಕಾಯಿ ಪಲ್ಯ ಹಚ್ಕೊಂಡು ಇನ್ನೂ ಕನೆಕ್ಷನ್ ಕೊಟ್ಟಿಲ್ಲ ನಿನ್ನೆ ಕನೆಕ್ಷನ್ ಕೊಟ್ಟಿಲ್ಲ ಇಸ್ಕೋಬೇಕು ಓಕೆ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಊಟ ಮಾಡಿ